ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 25 ಭಕ್ತಿ ಸೇವೆಯ ಮಹಿಮೆಗಳು. ಇದರಿಂದ ಇವತ್ತು 20ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 20. ಪ್ರಸಂಗಮಜರಂ ಪಾಶಮಾತ್ಮನ ಕವಯೋ ವಿದುಹು ಸ ಏವ ಸಾಧುಷು ಕೃತೋ ಮೋಕ್ಷದ್ವಾರಮಪಾವೃತಂ. ಅನುವಾದ: ಐಹಿಕ ಆಸಕ್ತಿಯು ಚಿದಾತ್ಮಕ್ಕೆ ಅತಿ ದೊಡ್ಡ ಬಂಧನವಾಗಿದೆ ಎಂಬುದನ್ನು ಪ್ರತಿಯೊಬ್ಬ ವಿದ್ವಾಂಸನೂ ಚೆನ್ನಾಗಿ ತಿಳಿದಿರುತ್ತಾನೆ. ಆದರೆ ಅದೇ ಆಸಕ್ತಿಯನ್ನು ಆತ್ಮ ಸಾಕ್ಷಾತ್ಕಾರ ಪಡೆದ ಭಕ್ತರಿಗೆ ಅನ್ವಯಿಸಿದಾಗ ಅದು ಮೋಕ್ಷ ದ್ವಾರವನ್ನು ತೆರೆಯುತ್ತದೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಕಪಿಲ ಮುನಿಗಳು ಹೇಳ್ತಾರೆ, ಭಗವಂತನ ಭಕ್ತಿ ಸೇವೆ ಇದೆಯಲ್ಲ, ಅದು ಮಂಗಲಕರವಾದಂತಹ ಮಾರ್ಗವಾಗಿರೋದ್ರಿಂದ ಅದರಲ್ಲಿ ನಾವು ತೊಡಗದೇ ಇದ್ರೆ ಯಾವುದೇ ಯೋಗಿ ಆಗಿರಬಹುದು, ಅವನು ಆತ್ಮ ಸಾಕ್ಷಾತ್ಕಾರದಲ್ಲಿ ಪರಿಪೂರ್ಣತೆಯನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅವನು ಯಾವ ಮಾರ್ಗದಲ್ಲಿ ಇದ್ರೂ ಕೂಡ ಅವನು ಭಕ್ತಿಯನ್ನ ಮಾಡ್ಲೇಬೇಕಾಗುತ್ತೆ. ಭಕ್ತಿ ಇಲ್ಲ ಅಂತಂದ್ರೆ ಅದನ್ನ ಪಡೆಯೋದಕ್ಕಂತೂ ಸಾಧ್ಯನೇ ಇಲ್ಲ ಅನ್ನೋದು ಇದ್ರ ಅರ್ಥ ಅಂತ ತಿಳ್ಕೊಂಡಿದ್ವಿ ಹೋದ ಭಾಗದಲ್ಲಿ. ಈಗ ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಐಹಿಕ ಆಸಕ್ತಿ ಅನ್ನೋದು ಚಿದಾತ್ಮಕ್ಕೆ, ಅಂದ್ರೆ ಚಿತ್ ಆತ್ಮ, ಈ ನಮ್ಮ ಆತ್ಮವನ್ನ ಚಿದಾತ್ಮ ಅಂತ ಹೇಳ್ತಾರೆ. ಅದಕ್ಕೆ ಐಹಿಕದಲ್ಲಿ ನಾವು ಆಸಕ್ತಿ ಇಟ್ಕೊಂಡಿರ್ತೀವಲ್ಲ, ಅದು ದೊಡ್ಡ ಬಂಧನ ಅಂತ ಹೇಳ್ತಾರೆ. ಈಗ ಒಬ್ಬ ಮನುಷ್ಯನಿಗೆ ಆಸಕ್ತಿ ಅನ್ನೋದು ಇದ್ದೇ ಇರುತ್ತೆ, ಅದು ಹೋಗೋದಿಲ್ಲ. ಆದ್ರೆ ಅದು ಐಹಿಕದಲ್ಲಿ ಇದ್ದಾಗ ಅದು ಬಂಧನವಾಗುತ್ತೆ, ಅಥವಾ ಅದೇ ಆಸಕ್ತಿ ನಾವು ಭಗವಂತನ ಕಡೆಗೆ ಹಾಕಿದಾಗ ಅದು ನಮ್ಮ ಮೋಕ್ಷಕ್ಕೆ ದ್ವಾರವಾಗುತ್ತೆ ಅಂತ. ಈಗ ಬಂಧನಕ್ಕೆ ಮತ್ತೆ ಮೋಕ್ಷಕ್ಕೆ ಕಾರಣವಾಗಿರುವಂಥದ್ದು ನಮ್ಮ ಆಸಕ್ತಿ ಅನ್ನೋದು. ಐಹಿಕದಲ್ಲಿದ್ರೆ ಬಂಧನ, ಆಧ್ಯಾತ್ಮಿಕದಲ್ಲಿದ್ರೆ ಅದು ನಮಗೆ ಮುಕ್ತಿ, ಮೋಕ್ಷ ಅಂತ. ಈಗ ಭಕ್ತರೆಲ್ಲರಿಗೂ ಆಸಕ್ತಿ ಇದೆ ಅವ್ರಿಗೆ. ಈಗ ನಮಗೂ ಇದೆ ನೋಡಿ ಆಸಕ್ತಿ. ನಮಗೆ ಭಗವಂತನ ಲೀಲೆಗಳನ್ನ ಕೇಳಬೇಕು, ಭಾಗವತ ಕೇಳಬೇಕು ಅನ್ನುವಂಥ ಆಸಕ್ತಿ ಇದೆ ನಮಗೆ. ಅದರಿಂದ ಏನಾಯ್ತು, ನಮಗೆ ಬಂಧನವಾಗೋದಿಲ್ಲ, ನಮಗೆ ಮುಕ್ತರಾಗ್ತಾ ಹೋಗ್ತೀವಿ ನಾವು. ಆಯ್ತಾ? ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಬೈ ನಾವು ಮುಕ್ತರಾಗ್ತಾ ಹೋಗ್ತಾ ಇರ್ತೀವಿ. ಪ್ರತಿದಿನ ಕೇಳ್ತಾ ಕೇಳ್ತಾ ಏನಾಗುತ್ತೆ, ನಮ್ಮ ಮನಸ್ಸು, ಬುದ್ಧಿ ಇದೆಲ್ಲ ಶುದ್ಧವಾಗ್ತಾ ಹೋಗ್ತಾ ನಾವು ಐಹಿಕ ಬಂಧನದಿಂದ ಸ್ವಲ್ಪ ಸ್ವಲ್ಪ ಬಿಡಿಸ್ಕೊಳ್ತಾ ಹೋಗ್ತೀವಿ ಅಂತ ಇದರ ಅರ್ಥ. ಈಗ ಭಾವಾರ್ಥದಲ್ಲಿ ಗುರುಗಳು ಇದ್ರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಬದ್ಧ ಜೀವನದಲ್ಲಿ ಒಂದು ವಸ್ತುವಿನ ಬಗ್ಗೆ ಇರುವ ಆಸಕ್ತಿಯು ಬಂಧನಕ್ಕೆ ಕಾರಣವಾಗುತ್ತದೆ. ಅದೇ ಆಸಕ್ತಿಯನ್ನು ಯಾವುದೋ ಇನ್ನೊಂದಕ್ಕೆ ಅನ್ವಯಿಸಿದಾಗ ಮೋಕ್ಷದ್ವಾರವನ್ನು ತೆರೆಯುತ್ತದೆ, ಹೀಗೆಂದು ಇಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ನೋಡಿ, ಬದ್ಧ ಜೀವನದಲ್ಲಿ ನಮಗೆ ಯಾವುದಾದ್ರೂ ಒಂದು ವಸ್ತುವಿನಲ್ಲಿ ಆಸಕ್ತಿ ಇದೆ, ಅದು ಬಂಧನ ಅಂತ ತಿಳ್ಕೊಬೇಕು. ಅದೇ ಆಸಕ್ತಿ ಇನ್ಯಾವುದ್ರಲ್ಲಾದ್ರೂ ನಾವು ಅದನ್ನ ಹಾಕಿದಾಗ ಅದು ನಮ್ಮ ಮೋಕ್ಷಕ್ಕೆ ಕಾರಣವಾಗುತ್ತೆ. ಅದು ಇನ್ನೊಂದ್ರಲ್ಲಿ ಯಾವುದಕ್ಕೆ ಹಾಕಬೇಕು ಅನ್ನೋದನ್ನ ನಾವು ತಿಳ್ಕೊಬೇಕಾಗಿರೋದು. ಈಗ ಬಂಧನ ಹೇಗೆ ಬರುತ್ತೆ ಅಂತ ನಮಗೆ ಗೊತ್ತಾಗಿದೆ. ಆ ಬಂಧನದಿಂದ ಬಿಡುಗಡೆಯಾಗಿ ನಾವು ಮುಕ್ತಿ ಮಾರ್ಗವನ್ನ ಪಡಿಬೇಕು ಅಂತಂದ್ರೆ ಅದನ್ನ ಎಲ್ಲಿ ಹಾಕಿದ್ರೆ, ಆ ಆಸಕ್ತಿಯನ್ನ ಎಲ್ಲಿ ಇಟ್ಕೊಂಡ್ರೆ ನಮಗೆ ಮುಕ್ತಿ ಸಿಗುತ್ತೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗಿರೋದು. ಅದನ್ನ ಇಲ್ಲಿ ಹೇಳಿದ್ದಾರೆ. ಆಸಕ್ತಿಯನ್ನು ಕೊಲ್ಲಲಾಗದು, ಅದನ್ನು ಕೇವಲ ಸಂಕ್ರಾಂತಗೊಳಿಸಬಹುದು. ಐಹಿಕ ವಸ್ತುಗಳನ್ನು ಕುರಿತ ಆಸಕ್ತಿಯನ್ನು ಐಹಿಕ ಪ್ರಜ್ಞೆ ಎಂದು ಕರೆಯಲಾಗಿದೆ. ಕೃಷ್ಣನನ್ನು ಅಥವಾ ಆತನ ಭಕ್ತನನ್ನು ಕುರಿತ ಆಸಕ್ತಿಯನ್ನು ಕೃಷ್ಣ ಪ್ರಜ್ಞೆ ಎಂದು ಕರೆಯಲಾಗಿದೆ. ಆದ್ದರಿಂದ ಪ್ರಜ್ಞೆಯು ಆಸಕ್ತಿಯ ನೆಲೆಯಾಗಿದೆ. ಐಹಿಕ ಪ್ರಜ್ಞೆಯಿಂದ ಕೃಷ್ಣ ಪ್ರಜ್ಞೆಯತ್ತ ಪ್ರಜ್ಞೆಯನ್ನು ಕೇವಲ ಪವಿತ್ರಗೊಳಿಸಿದಾಗ ನಾವು ಮೋಕ್ಷವನ್ನು ಪಡೆಯುತ್ತೇವೆ ಎಂದು ಇಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಆಸಕ್ತಿಯನ್ನು ತ್ಯಜಿಸಬೇಕು ಎಂದು ಹೇಳಲಾಗಿದ್ದರೂ ಜೀವಿಗಳಿಗೆ ಆಶಾರಾಹಿತ್ಯ ಸಾಧ್ಯವಿಲ್ಲ. ಜೀವಿಯು ಸ್ವರೂಪತಃ ಯಾವುದಾದರೊಂದಕ್ಕೆ ಆಸಕ್ತನಾಗಿರುವ ಪ್ರವೃತ್ತಿಯನ್ನು ಹೊಂದಿದ್ದಾನೆ. ಆಸಕ್ತಿಯ ವಿಷಯವಿಲ್ಲದಿದ್ದರೆ, ಮಕ್ಕಳಿಲ್ಲದಿದ್ದರೆ ಅವನು ಬೆಕ್ಕು ನಾಯಿಗಳಿಗೆ ತನ್ನ ಆಸಕ್ತಿಯನ್ನು ಸಂಕ್ರಾಂತಗೊಳಿಸುವನು. ಆಸಕ್ತಿಯ ಪ್ರವೃತ್ತಿಯನ್ನು ತಡೆಯಲಾಗದು ಎಂಬುದನ್ನು ಇದು ಸೂಚಿಸುತ್ತದೆ. ಅದನ್ನು ಉತ್ತಮ ಉದ್ದೇಶಕ್ಕೆ ಬಳಸಿಕೊಳ್ಳಬೇಕು. ಐಹಿಕ ವಸ್ತುಗಳ ಆಸಕ್ತಿ ನಮ್ಮ ಬದ್ಧ ಸ್ಥಿತಿಯನ್ನು ಶಾಶ್ವತವಾಗಿಸುತ್ತದೆ. ಆದರೆ ಅದೇ ಆಸಕ್ತಿ ದೇವೋತ್ತಮ ಪರಮಪುರುಷ ಮತ್ತು ಅವನ ಭಕ್ತನಲ್ಲಿ ಸಂಕ್ರಾಂತವಾದಾಗ ಮುಕ್ತಿಯ ಮೂಲವಾಗುತ್ತದೆ. ನೋಡಿ, ಇಲ್ಲಿ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಆಸಕ್ತಿ ಅನ್ನೋದು ನಾವು ಕಂಪ್ಲೀಟಾಗಿ ಬಿಡೋದಕ್ಕಾಗೋದಿಲ್ಲ, ಅದು ನಮ್ಮಲ್ಲಿ ಇದ್ದೇ ಇರುತ್ತೆ. ಅಂದರೆ
ಐಹಿಕದಲ್ಲಿ ನಮ್ಮ ಮನಸ್ಸನ್ನ ತೊಡಗಿಸ್ತೀವಲ್ವಾ, ಅದು ಪ್ರಜ್ಞೆ ಅಂತಂದ್ರೇನು? ಅದರಲ್ಲೇ ನಮ್ಮ ಮನಸ್ಸಿರೋದು ಅಂತ. ಆ ಐಹಿಕದಲ್ಲೇ ನಾವು ಇಟ್ಕೊಂಡು ಅದನ್ನೇ ಚಿಂತನೆ ಮಾಡ್ತಾ ಇದ್ರೆ ಅದರಿಂದ ನಮಗೆ ಬಂಧನ. ಅದೇ ನಮ್ಮ ಚಿಂತನೆಯನ್ನ ಭಗವಂತನ ಕಡೆಗೆ ಹಾಕಿದಾಗ ನಮಗೇನಾಗುತ್ತೆ, ನಾವು ಮುಕ್ತಿಯನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈಗೇನು ಅಂತಂದ್ರೆ ನಾವು ನಮ್ಮ ಪ್ರಜ್ಞೆಯನ್ನ ಎಲ್ಲಿಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಐಹಿಕದಲ್ಲಿಟ್ರೆ ಅದು ಐಹಿಕ ಪ್ರಜ್ಞೆ ಅನ್ಸ್ಕೊಳ್ಳುತ್ತೆ. ನಾವು ಭಗವಂತನಲ್ಲಿಟ್ರೆ ಭಗವಂತನ ಪ್ರಜ್ಞೆ, ಅದು ಕೃಷ್ಣನಲ್ಲಿಟ್ಟಾಗ ಕೃಷ್ಣ ಪ್ರಜ್ಞೆ ಅಂತ ಅನ್ನಿಸ್ಕೊಳ್ಳುತ್ತೆ. ಪ್ರಜ್ಞೆಯನ್ನ ಕೇವಲ ನಾವೇನು ಮಾಡಬೇಕು, ಪವಿತ್ರಗೊಳಿಸ್ಬೇಕು. ಆ ಪವಿತ್ರಗೊಳಿಸ್ಬೇಕು ಅಂದ್ರೆ ಅರ್ಥ ಏನು? ಅದನ್ನ ಪವಿತ್ರವಾದಂತಹ ಒಂದು ವಿಚಾರದಲ್ಲಿ ತೊಡಗಿಸ್ಬೇಕು ಅದನ್ನ. ಈಗ ನಾವು ಬರೀ ಐಹಿಕದಲ್ಲೇ ಅದನ್ನ ತೊಡಗಿಸಿರೋದ್ರಿಂದ ಬಂಧನ 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 ಸಿಗ್ತಾ ಇದೆ ನಮ್ಗೆ. ಅದನ್ನೇ ನಾವು ಭಗವಂತ ಅವನಷ್ಟು ಪವಿತ್ರ ಬೇರೆ ಯಾರೂ ಇಲ್ಲ. ಸೊ ಅವನ ಜೊತೆನೇ ಇದ್ದಾಗ, ಈಗ ಗಂಧದ ಜೊತೆನೇ ಇದ್ದಾಗ ನಮಗೆ ಗಂಧದ ವಾಸನೆ ಹೇಗೆ ನಮ್ಮ ಮೈಯಲ್ಲೆಲ್ಲ ಅಂಟ್ಕೊಳ್ಳುತ್ತೋ, ಅಂದ್ರೆ ನಾವು ಎಲ್ಲಿ ಹೋದ್ರೂ ಅದರದೇ ವಾಸನೆ ಬರ್ತಾ ಇರುತ್ತೋ, ಹಾಗೆ ಪವಿತ್ರನಾಗಿರುವಂತಹ ಭಗವಂತನ ವಿಚಾರಗಳಲ್ಲಿ ಅವನ ಜೊತೆ ನಾವು ಇದ್ದಾಗ ಆ ಬುದ್ಧಿ, ಆ ಒಂದು ಪವಿತ್ರತೆ ನಮಗೂ ಬರುತ್ತೆ. ಸೊ ಆಸಕ್ತಿಯನ್ನ ತ್ಯಜಿಸ್ಬೇಕು ಅಂತ ಹೇಳಿದ್ದಾರೆ, ಆದ್ರೆ ನಾವು ಅದನ್ನ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಆಸೆ ರಹಿತವಾಗಿರೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಅದಕ್ಕೆ ಯಾವುದಾದ್ರೂ ಒಂದರಲ್ಲಿ ಆಸಕ್ತಿಯನ್ನ ನಾವು ಇಟ್ಕೊಂಡೇ ಇರ್ತೀವಿ. ಈಗ ಎಕ್ಸಾಂಪಲ್ಗೆ ನೋಡಿ, ಯಾವ ವಿಷಯ ಇಲ್ಲ ಅಂತಂದ್ರು, ಈಗ ಕೆಲವರಿಗೆ ಮಕ್ಳಿರೋದಿಲ್ಲ, ಅವರು ಮಕ್ಳಿಲ್ಲಲ್ಲ ಅಂತ ಅಂದ್ಬಿಟ್ಟು ಆಸಕ್ತಿಯನ್ನ ಏನ್ ಮಾಡ್ತಾರೆ, ಬೆಕ್ಕೋ ನಾಯಿನೋ ಸಾಕೊಂಡು ಅದನ್ನೇ ಮಗು ಅಂತ ತಿಳ್ಕೊಂಡು ಅವ್ರು ಬೆಳೆಸ್ತಾ ಇರ್ತಾರೆ. ಅಂದ್ರೆ ಏನು, ಇಲ್ಲಿ ಅವ್ರಿಗಿಲ್ಲ ಅಂದಿದ ತಕ್ಷಣ ಅದನ್ನ ಬೇರೆ ಇನ್ನೆಲ್ಲೋ ಹಾಕ್ತಾನ ಅವನು. ಆ ಆಸಕ್ತಿಯನ್ನ ತಗೊಂಡೋಗಿ ಇಂಟ್ರೆಸ್ಟ್ ಅನ್ನ ತಗೊಂಡು ಬೇರೆ ಕಡೆ ಹಾಕಿ ಅಲ್ಲಿ ತನ್ನ ಆಸೆಯನ್ನ ಪೂರೈಸ್ಕೊಳ್ತಾನೆ. ಅಂದ್ರೆ ಈ ಆಸಕ್ತಿಯ ಪ್ರವೃತ್ತಿ ಅನ್ನೋದನ್ನ ಯಾರು ತಡೆಯೋದಕ್ಕಾಗೋದಿಲ್ಲ. ಇದನ್ನ ನಾವು ಒಂದು ಒಳ್ಳೆ ಉದ್ದೇಶಕ್ಕೋಸ್ಕರ ಬಳಸ್ಕೊಳ್ಬೇಕು. ಐಹಿಕ ವಸ್ತುಗಳೇನಿದೆಯೋ ಅದರಲ್ಲಿ ನಮ್ಮ ಆಸಕ್ತಿಯನ್ನ ಇಟ್ಕೊಂಡಾಗ ಬದ್ಧ ಸ್ಥಿತಿಯಲ್ಲಿ ನಾವು ಶಾಶ್ವತವಾಗಿರ್ಬೇಕಾಗತ್ತೆ. ಅದೇ ಅದನ್ನ ಭಗವಂತನಲ್ಲಿ ಇಟ್ಟಾಗ ಅದ್ರ ಏನಾಗುತ್ತೆ ಅಂದ್ರೆ ನಮ್ಮನ್ನ ಮುಕ್ತಿ ಮಾರ್ಗ, ಅಂದ್ರೆ ನಮ್ಮನ್ನ ಎಲ್ಲಾ ರೀತಿಯ ಬಂಧನಗಳಿಂದ ಮುಕ್ತಗೊಳಿಸುತ್ತೆ ಅದು ಅನ್ನೋದು ಇದರ ಅರ್ಥ. ಸೊ ಮುಂದೆ ಹೇಳ್ತಾರೆ, ಆತ್ಮ ಸಾಕ್ಷಾತ್ಕಾರ ಪಡೆದ ಭಕ್ತರಾದ ಸಾಧುಗಳಲ್ಲಿ ಆಸಕ್ತಿಯನ್ನು ಸಂಕ್ರಾಂತಗೊಳಿಸಬೇಕೆಂದು ಇಲ್ಲಿ ಬೋಧಿಸಲಾಗಿದೆ. ಹಾಗಾದರೆ ಸಾಧು ಯಾರು? ಕೇವಲ ಕಾವ್ಯ ನಿಲುವಂಗಿ ತೊಟ್ಟ ಉದ್ದನೆಯ ಗಡ್ಡ ಬಿಟ್ಟ ಸಾಧಾರಣ ಮನುಷ್ಯನು ಸಾಧುವಲ್ಲ. ಭಕ್ತಿ ಸೇವೆಯಲ್ಲಿ ಹಿಮ್ಮೆಟ್ಟದೆ ತೊಡಗಿರುವವನೇ ಸಾಧು ಎಂದು ಭಗವದ್ಗೀತೆಯಲ್ಲಿ ವರ್ಣಿಸಿದೆ. ಅಂದ್ರೆ ಅರ್ಥ ಇಲ್ಲಿ ಆತ್ಮ ಸಾಕ್ಷಾತ್ಕಾರವನ್ನ ಪಡೆದಿರೋ ಭಕ್ತರು ಯಾರಾದ್ರೂ ಇರ್ತಾರಲ್ಲ, ಸಾಧುಗಳು ಅಂತ ಹೇಳ್ತೀವಲ್ಲ, ಅಂಥವರಲ್ಲಿ ನಾವು ಆಸಕ್ತಿಯನ್ನ ಇಟ್ಕೊಂಡಿರ್ಬೇಕು. ಈಗ ಭಕ್ತರು ಸಿಗೋದಿಲ್ಲ ಅಂತಂದ್ರೆ ಈ ಭಾಗವತ ಕೂಡ ಭಕ್ತನೇ ಆಯ್ತಾ. ಭಕ್ತ ಭಾಗವತ, ಗ್ರಂಥ ಭಾಗವತ ಅಂತ ಹೇಳ್ತಾರೆ. ಯಾರು ಭಗವಂತನ ಬಗ್ಗೆ ಹೇಳ್ತಾರೋ, ಅವನ ಬಗ್ಗೆನೇ ಚಿಂತನೆ ಮಾಡ್ತಾ ಅವನ ಬಗ್ಗೆನೇ ಮಾತಾಡ್ತಾರೋ ಅವನನ್ನ ಭಕ್ತ ಭಾಗವತ ಅಂತ ಹೇಳ್ತಾರೆ. ಇನ್ನ ಈ ಭಾಗವತ ಅಂದ್ರೆ ಗ್ರಂಥ ಭಾಗವತ, ಗ್ರಂಥನು ನಮಗೆ ಅದನ್ನೇ ಹೇಳೋದು, ಭಗವಂತನ ಬಗ್ಗೆ ಭಕ್ತರ ಬಗ್ಗೆ ಅದನ್ನೇ ಹೇಳ್ತಾರಲ್ವಾ. ಸೊ ಅದಕ್ಕೋಸ್ಕರ ಇವರು ಕೂಡ ಭಕ್ತರೇನೆ. ಇವರ ಒಂದು ಆಸಕ್ತಿಯನ್ನ ನಾವು ಬೆಳೆಸ್ಕೊಂಡಾಗ, ಇವರಲ್ಲಿ ನಾವು ಆಸಕ್ತಿಯನ್ನ ಇಟ್ಟಾಗ ನಮ್ಮನ್ನ ಅದು ಹೊರಗಡೆ ತರುತ್ತೆ. ಹಾಗಾದ್ರೆ ಇಲ್ಲಿ ಸಾಧುಗಳಲ್ಲಿ ಆಸಕ್ತಿಯನ್ನ ಇಟ್ಕೊಂಡಿರ್ಬೇಕು ಅಂತಾರಲ್ಲ, ಸಾಧು ಅಂದ್ರೆ ಯಾರು? ಕೇವಲ ಕಾವಿ ಒಂದು ವಸ್ತ್ರವನ್ನ ತೊಟ್ಟಿರ್ತಾರಲ್ಲ, ಮತ್ತೆ ಉದ್ದುದ್ದ ಗಡ್ಡ ಬಿಟ್ಟು ಜಟೆ ಬಿಟ್ಟು ಎಲ್ಲ ಇಟ್ಟಿರ್ತಾರಲ್ಲ, ಅಂತ ಸಾಧಾರಣ ಮನುಷ್ಯನನ್ನ ಸಾಧು ಅನ್ನೋದಕ್ಕೆ ಸಾಧ್ಯನಾ? ಇಲ್ಲ. ಅಂದ್ರೆ ವೇಷದಿಂದ ಸಾಧು ಆಗಿದ್ರೆ ಅವನು ಸಾಧು ಅಲ್ಲ, ಆದ್ರೆ ಅವನು ಭಕ್ತಿ ಮಾರ್ಗದಲ್ಲಿ ಸದಾ ತೊಡಗಿರ್ಬೇಕು, ಅಂಥವನನ್ನ ಮಾತ್ರ ಸಾಧು ಅಂತ ಕರಿಬೇಕು ಅಂತ ಭಗವದ್ಗೀತೆಯಲ್ಲಿ ಭಗವಂತನೇ ಹೇಳಿದಾನೆ ಸ್ವಯಂ. ಸಾಧು ಒಬ್ಬ ಭಕ್ತಿ ಸೇವೆಯ ನೀತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸದಿರುವುದು ಗೋಚರಿಸಬಹುದು. ಆದರೆ ಅವನು ಪರಮಪುರುಷ ಶ್ರೀಕೃಷ್ಣನಲ್ಲಿ ಅಚ್ಯುತವಾದ ನಂಬಿಕೆಯನ್ನು ಇಟ್ಟುಕೊಂಡಲ್ಲಿ ಅವನನ್ನು ಸಾಧುವೆಂದೇ ತಿಳಿಯಲಾಗಿದೆ. ನೋಡಿ, ಇಲ್ಲಿ ಕೆಲವರೇನು ಅಂತಂದ್ರೆ ಕರೆಕ್ಟಾಗಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡ್ತಾ ಇರೋದಿಲ್ಲ, ಆದರೆ ಅವರು ಭಗವಂತನಲ್ಲಿ ಪ್ರೀತಿಯನ್ನ ಭಕ್ತಿಯನ್ನ ತುಂಬಾ ಇಟ್ಕೊಂಡಿರ್ತಾರೆ. ಅವನನ್ನು ಸಾಧು ಅಂತ ಕರಿಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ವೇಷದಿಂದ ಸಾಧುವಾಗಿ ಕಾಣಿಸೋವನು ನಿಜವಾದ ಸಾಧು ಅಲ್ಲ. ಅವನು ನೀತಿ ನಿಯಮಗಳನ್ನ ಫಾಲೋ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಭಗವಂತನಲ್ಲಿ ಅತೀವವಾದ ಪ್ರೀತಿ, ಅವನ ವಿಚಾರದಲ್ಲಿ ಸದಾ ತೊಡಗಿರ್ತಾನೆ ನೋಡಿ, ಅಂಥವರನ್ನ ಸಾಧು ಅಂತ ಹೇಳಬೇಕು ಅಂತ ಹೇಳಿದ್ದಾರೆ. ಯಾಕೆ ಅಂದ್ರೆ ಅವನು ನಿಯಮಗಳನ್ನ ಕಟ್ನಿಟ್ಟಾಗಿ ಪಾಲಿಸದೇ ಇದ್ರೂ ಪರವಾಗಿಲ್ಲ,
ಅವನು ಭಕ್ತಿಯಲ್ಲಿ ಮುಳುಗೋಗಿರ್ತಾನೆ. ಅಂಥವರಿಗೆ ಕಟ್ನಿಟ್ಟು ಅನ್ನೋದು ಇಲ್ಲವೇ ಇಲ್ಲ. ಸಾಧುರ್ ಏವ ಸ ಮಂತವ್ಯಃ. ಸಾಧುವು ಭಕ್ತಿ ಸೇವೆಯ ನಿಷ್ಠುರ ಅನುಯಾಯಿಯಾಗಿರ್ತಾನೆ. ಬ್ರಹ್ಮ ಸಾಕ್ಷಾತ್ಕಾರವನ್ನು ಅಥವಾ ಆಧ್ಯಾತ್ಮಿಕ ಪರಿಪೂರ್ಣತೆಯನ್ನು ಬಯಸುವುದೇ ಆದರೆ ಆತ ತನ್ನ ಆಸಕ್ತಿಯನ್ನು ಸಾಧು ಅಂದರೆ ಭಕ್ತನಲ್ಲಿ ಸಂಕ್ರಾಂತಗೊಳಿಸಬೇಕು. ಭಗವಾನ್ ಚೈತನ್ಯರೂ ಇದನ್ನು ದೃಢೀಕರಿಸಿದ್ದಾರೆ. ಲವಮಾತ್ರ ಸಾಧು ಸಂಗೆ ಸರ್ವಸಿದ್ಧಿಹಯ. ಕೇವಲ ಒಂದು ಕ್ಷಣದ ಸಾಧು ಸಂಘದಿಂದ ಪರಿಪೂರ್ಣತೆಯನ್ನು ಪಡೆಯಬಹುದು. ನೋಡಿ ಇಲ್ಲೇನು ಹೇಳಿದ್ದಾರೆ, ಸಾಧು ಭಕ್ತಿ ಸೇವೆಯ ನಿಷ್ಠುರವಾದ ಅನುಯಾಯಿ ಅಂದ್ರೆ ಏನು, ಅವನು ಹಿಂಗೆ ಅಂತಲ್ಲ, ಅವನು ಹೆಂಗೆ ಅವನು ಭಗವಂತನಲ್ಲಿ ಸಮರ್ಪಿತನಾಗಿರ್ತಾನೆ ಅಂದರೆ ಅವನು ಸದಾ ಅದರಲ್ಲೇ ಮುಳುಗ್ಬಿಟ್ಟಿರ್ತಾನೆ. ಈ ಬ್ರಹ್ಮ ಸಾಕ್ಷಾತ್ಕಾರ ಮತ್ತು ಆಧ್ಯಾತ್ಮಿಕ ಸಾಕ್ಷಾತ್ಕಾರವನ್ನು ಯಾರಾದರೂ ಬಯಸಿದ್ರೆ, ಇಷ್ಟಪಟ್ಟರೆ, ನಮಗೆ ಬೇಕು ಅಂತಂದರೆ ಅವರು ತನ್ನ ಆಸಕ್ತಿ ಇರುತ್ತಲ್ಲ ಅದನ್ನು ಸಾಧುವಿನಲ್ಲಿ ಅಥವಾ ಆ ಭಕ್ತನಲ್ಲಿ ಅವರು ತೊಡಗಿಸ್ಬೇಕು. ತಮ್ಮ ಆಸಕ್ತಿ ಅವರಲ್ಲಿ ಇಟ್ಕೊಂಡಿರಬೇಕು. ಚೈತನ್ಯ ಮಹಾಪ್ರಭುಗಳು ಕೂಡ ಅದನ್ನೇ ಹೇಳ್ತಾರೆ, ಏನು ಲವ ಮಾತ್ರ ಸಾಧು ಸಂಗೆ ಸರ್ವಸಿದ್ಧಿಹಯ. ಕೇವಲ ಒಂದೇ ಒಂದು ಕ್ಷಣ ಆ ಸಾಧು ಸಂಘ ಮಾಡಿದ್ರೂ ಕೂಡ ಬೇಕಾದಷ್ಟು ನಮಗೆ ಸಿಗುತ್ತೆ. ಭಗವಂತನನ್ನ ಪಡಿಬೇಕಾದ್ರೆ ನಮಗೇನು ಬೇಕೋ ಅಂಥದ್ದು ಅವರಲ್ಲಿ ನಮಗೆ ಸಿಕ್ಬಿಡುತ್ತೆ ಅಂತ. ಕೆಲವರು ನೋಡಿ ಒಂದೇ ಒಂದು ಕ್ಷಣ ಯಾರ್ದಾದ್ರೂ ಸಾಧು ಸಂಘ ಮಾಡಿದಾಗ ಅವ್ರ ಜೀವನನೇ ಪರಿವರ್ತನೆ ಆಗ್ಬಿಟ್ಟಿರೋದು ನಾವು ಬೇಕಾದಷ್ಟು ಭಕ್ತರ ಜೀವನ ಚರಿತ್ರೆಗಳಲ್ಲಿ ಕೇಳಿದೀವಿ ಅಲ್ವಾ. ಸೊ ಮುಂದುವರೆದು ಹೇಳ್ತಾರೆ, ಮಹಾತ್ಮ ಎಂಬುದು ಸಾಧುವಿನ ಪರ್ಯಾಯ ಪದವಾಗಿದೆ. ಮಹಾತ್ಮನ ಅಂದರೆ ಭಗವಂತನ ಉನ್ನತ ಭಕ್ತನ ಸೇವೆಯು ಮುಕ್ತಿಯ ರಾಜಮಾರ್ಗವಾಗಿದೆ. ದ್ವಾರಂ ಅಹುರ್ ವಿಮುಕ್ತಿ ಮಹತ್ ಸೇವಾಂ ದ್ವಾರಂ ಅಹುರ್ ವಿಮುಕ್ತೆ ಸ್ತಮೋದ್ವಾರಂ ಯೋಷಿತಾಂ ಸಂಗೀ ಸಂಗಂ. ಭಾಗವತದಲ್ಲಿ ಬರುವಂತ ಒಂದು ಶ್ಲೋಕ ಹೇಳಿದರೆ, ಐಹಿಕವಾದಿಗೆ ಸಲ್ಲಿಸುವ ಸೇವೆ ವಿರುದ್ಧ ಪರಿಣಾಮ ಉಳ್ಳದ್ದಾಗಿರುತ್ತದೆ. ಸ್ಥೂಲ ಐಹಿಕವಾದಿಗೆ ಅಥವಾ ಇಂದ್ರಿಯ ಭೋಗದಲ್ಲಿ ಮಾತ್ರ ತೊಡಗಿದ ವ್ಯಕ್ತಿಗೆ ಸೇವೆ ಸಲ್ಲಿಸಿದರೆ ಅಂತಹ ವ್ಯಕ್ತಿಯ ಸಂಘದಿಂದ ನರಕದ ಬಾಗಿಲು ತೆರೆಯುತ್ತದೆ ಅಷ್ಟೇ. ಅಂದ್ರೆ ಇಲ್ಲಿ ಒಬ್ಬ ಮಹಾತ್ಮನ ಸೇವೆ ಮಾಡಿದಾಗ ನಮಗೆ ಮುಕ್ತಿ ಅನ್ನೋದು ಸಿಗುತ್ತೆ. ಅದೇ ಐಹಿಕದಲ್ಲೇ ಮುಳುಗಿರೋನಿರ್ತಾನಲ್ಲ, ಅವನಲ್ಲೇನಾದ್ರೂ ನಮ್ಮ ಮನಸ್ಸನ್ನ ತೊಡಗಿಸಿದ್ರೆ ನಾವು ನರಕದ ಬಾಗಿಲಿಗೆ ಹೋಗಿ ಬೀಳೋದು. ಅಂದ್ರೆ ನಮಗೆ ನರಕನೇ ಸಿಗೋದು, ಅಲ್ಲಿ ನಮಗೆ ಯಾವುದೇ ಆಧ್ಯಾತ್ಮಿಕ ಲೋಕ ಸಿಗೋದಿಲ್ಲ ಅಥವಾ ಭಗವಂತ ಸಿಗೋದಿಲ್ಲ. ಐಹಿಕ ಅಂದ್ರೇನೆ ಬಂಧನ ಅಂತ ತಿಳ್ಕೊಂಡ್ಬಿಡ್ಬೇಕು. ಐಹಿಕದಲ್ಲಿ ಆಸಕ್ತಿ ಇರೋರನ್ನ ನಾವು ಫಾಲೋ ಮಾಡಿದ್ರೆ ನಮಗೂ ಕೂಡ ಅದೇ ಸಿಗೋದು ಅನ್ನೋದು ಅರ್ಥ ಮಾಡ್ಕೋಬೇಕು. ಈ ತತ್ವವನ್ನ ಇಲ್ಲಿ ದೃಢೀಕರಣ ಮಾಡಿದ್ದಾರೆ. ಭಕ್ತನನ್ನು ಕುರಿತ ಆಸಕ್ತಿಯು ಭಗವಂತನ ಸೇವೆಯನ್ನು ಕುರಿತ ಆಸಕ್ತಿಯೇ ಆಗಿದೆ. ಸಾಧುವಿನ ಸಂಘ ಮಾಡಿದರೆ ಅದರ ಫಲವಾಗಿ ಆತನು ಹೇಗೆ ಭಗವಂತನ ಭಕ್ತನೂ ಪೂಜಕನೂ ಪ್ರಾಮಾಣಿಕ ದಾಸನೂ ಆಗಬೇಕೆಂಬುದನ್ನು ಕಲಿಸಿಕೊಡುತ್ತಾನೆ. ಇವೇ ಸಾಧುವಿನ ಕೊಡುಗೆಗಳಾಗಿವೆ. ನೋಡಿ, ಸಾಧುವಿನ ಸಂಘ ಮಾಡಿದ್ರೆ ನಮ್ಗೇನ್ ಸಿಗುತ್ತೆ, ಅವನೇನ್ ಕೊಡ್ತಾನೆ ನಮಗೆ ಅನ್ನುವಂಥ ಪ್ರಶ್ನೆ ಬರುತ್ತಲ್ಲ. ಈಗ ಭಕ್ತರಲ್ಲಿ ಯಾರು ಆಸಕ್ತಿಯನ್ನ ಇಟ್ಕೊಂಡಿರ್ತಾರೋ ಭಗವಂತನಿಗೆ ಸೇವೆ ಮಾಡೋದು ಒಂದೇ, ಭಕ್ತರಿಗೆ ಸೇವೆ ಮಾಡೋದು ಒಂದೇ. ಅವನೇ ಹೇಳ್ತಾನೆ, ನನಗೆ ನನ್ನ ದಾಸರ 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 ನನ್ನ ದಾಸರಿರ್ತಾರಲ್ಲ ಅವರು ದಾಸರು ನನಗಿಷ್ಟ ಅಂತ ಹೇಳ್ತಾರೆ ಭಗವಂತ. ನನಗೆ ಯಾರು ಸೇವೆ ಮಾಡ್ತಾರೋ ಅವ್ರು ಇಷ್ಟ ಆಗಲ್ಲ, ನನ್ನ ಭಕ್ತನ ಸೇವೆ ಯಾರು ಮಾಡ್ತಾರೋ ಅವನು ಇಷ್ಟ ನನಗೆ ಅಂತ ಅಂದ್ಬಿಟ್ಟು. ಅಂದ್ರೆ ಸಾಧುವಿನ ಸಂಘ ಮಾಡಿದ್ರೆ ಅದರ ಫಲವಾಗಿ ಅವನಿಗೆ ಭಗವಂತನೇ ಸಿಗೋದು. ಭಗವಂತನ ಭಕ್ತನು, ಆಮೇಲೆ ಪೂಜಕನು, ಪ್ರಾಮಾಣಿಕ ದಾಸನು ಆಗಬೇಕು ಅನ್ನೋದನ್ನ ಅವನು ಕಲಿಸ್ಕೊಡ್ತಾನೆ. ಹೇಗೆ ನಾವು ಭಗವಂತನ ಸೇವಕರಾಗೋದು ಹೇಗೆ, ಭಗವಂತನ ಭಕ್ತರಾಗೋದು ಹೇಗೆ, ಅವನ ಪೂಜಕನಾಗೋದು ಹೇಗೆ ಅಥವಾ ಭಕ್ತರ ದಾಸರಾಗೋದು ಹೇಗೆ, ಈ ವಿಚಾರಗಳನ್ನೆಲ್ಲ ಸಾಧು ಹೇಳ್ಕೊಡ್ತಾನೆ. ನಾವು ಸಾಧುವಿನ ಸಂಘವನ್ನ ಬಯಸಿದ್ದೆ ಆದರೆ ನಮ್ಮ ಐಹಿಕ ಸ್ಥಿತಿಯನ್ನ ಉತ್ತಮಪಡಿಸುವಂತ ಉಪದೇಶವನ್ನ ಅವನಿಂದ ನಿರೀಕ್ಷಿಸೋದಕ್ಕಾಗೋದಿಲ್ಲ. ಅಂದ್ರೆ ಏನು, ಈಗ ಒಬ್ಬ ಸಾಧು ಸಂಘ ನಾವು ಬೇಕು ಅಂದಾಗ ಅವನಿಂದ ನಮಗೆ ಈ ಐಹಿಕ ಜಗತ್ತಿನಲ್ಲಿ ನಮ್ಮ ಸ್ಥಿತಿ ಏನಿರುತ್ತೋ, ನಮ್ಮ ಆ ಅಂತಸ್ತಾಗಿರ್ಬೋದು, ನನ್ನ ಮನೆ ಮಠ ಆಗಿರ್ಬೋದು ಅಥವಾ ನನ್ನಲ್ಲಿರುವಂಥ ಐಶ್ವರ್ಯ ಆಗಿರ್ಬೋದು, ಇದನ್ನೆಲ್ಲ ಚೆನ್ನಾಗಿ ನಾನು ಇನ್ನೂ ಜಾಸ್ತಿ ಮಾಡಿಕೊಳ್ಳುವಂಥ ಉಪದೇಶ ಅವನಿಂದ ಸಿಗುತ್ತೆ ಅಂದರೆ ಅದು ನಮಗೆ ಸಿಗೋದಿಲ್ಲ. ಅವನಿಂದ ಅದನ್ನ ನಿರೀಕ್ಷೆ ಮಾಡೋದಕ್ಕೂ ಸಾಧ್ಯ ಇಲ್ಲ.
ಯಾಕೆಂದ್ರೆ ಅವನು ಇದನ್ನ ಕೊಡೋದಿಲ್ಲ. ಅದ್ರ ಬದಲಾಗಿ ನೋಡಿ, ಈ ಐಹಿಕ ಆಕರ್ಷಣೆಯ ಕಾಲುಷ್ಯದ ಗಂಟನ್ನ ಹೇಗೆ ಕತ್ತರಿಸಬೇಕು, ಹೇಗೆ ನಮ್ಮನ್ನು ಭಕ್ತಿ ಸೇವೆಗೆ ಎತ್ತರಿಸಿಕೊಳ್ಳಬೇಕು ಎಂಬುದನ್ನು ಅವನು ಉಪದೇಶಿಸುವನು. ಅದೇ ಸಾಧು ಸಂಘದ ಫಲ. ಅಂತಹ ಸಂಘದಿಂದ ಮುಕ್ತಿಪಥ ಆರಂಭವಾಗುತ್ತದೆ ಎಂದು ಕಪಿಲ ಮುನಿಯು ಎಲ್ಲಕ್ಕೂ ಮೊದಲು ಉಪದೇಶಿಸುತ್ತಾನೆ. ಅಂದ್ರೆ ನಾವು ಸಾಧುಗಳ ಸಂಘ ಮಾಡಿಬಿಟ್ಟು ನಾನು ಐಹಿಕದಲ್ಲಿ ಹೇಗೆ ಮುಂದುವರಿಯೋದು, ಅಂದ್ರೆ ನನ್ನ ಐಶ್ವರ್ಯ ಅಂತಸ್ತು ಏನಿದೆಯೋ ಅದು ಇನ್ನೂ ಹೆಚ್ಚಾಗೋದು ಹೇಗೆ ಅಂತ ಅಂದ್ಬಿಟ್ಟು ಅವ್ರು ಹೇಳ್ಕೊಡ್ತಾರೆ ಅಂತ ನಾವೇನಾದರೂ ಅಂದ್ಕೊಂಡಿದ್ರೆ ಅದೊಂದು ನಮಗೆ ಸಿಗೋದಿಲ್ಲ. ಸಾಧು ಸಂಘ ಮಾಡಿದಾಗ ನಮ್ಗೇನು ಸಿಗುತ್ತೆ ಅಂತಂದರೆ, ಈ ಒಂದು ಐಹಿಕ ಆಕರ್ಷಣೆ ಅನ್ನೋದು ನಮಗೇನಿದೆಯೋ ಅದರಿಂದ ಬಿಡುಗಡೆ ಆಗೋದು ಹೇಗೆ, ಅದನ್ನು ಹೇಗೆ ಕತ್ತರಿಸ್ಬೇಕು ಅಂತ ಹೇಳ್ಕೊಡ್ತಾರೆ ಹೊರತು ಅದರಲ್ಲಿ ಹೇಗೆ ಮುಳುಗಬೇಕು ಅಂತ ಅವ್ರು ಹೇಳ್ಕೊಡೋದಿಲ್ಲ. ಮತ್ತು ಹೇಗೆ ನಾವು ಈ ಭಕ್ತಿ ಮಾಡ್ತಾ ಮಾಡ್ತಾ ಮುಂದುವರಿಯೋದು ಹೇಗೆ, ನಮ್ಮನ್ನು ನಾವು ಒಂದು ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗೋದು ಹೇಗೆ ನಮ್ಮನ್ನು ಅನ್ನೋದ್ರ ಬಗ್ಗೆ ಅವನು ಉಪದೇಶ ಮಾಡ್ತಾನೆ. ಅದು ನಮಗೆ ಸಿಗುವಂಥದ್ದು ಅದು ನಮಗೆ ಸಾಧು ಸಂಘದಿಂದ ಸಿಗುತ್ತೆ. ಈಗ ಈ ಭಾಗವತವನ್ನು ಓದ್ತಾ ಇದ್ದೀವಲ್ವ, ಇದರಿಂದ ನಮಗೇನು ಸಿಗ್ತಾ ಇದೆ ಹೇಳಿ? ಭಕ್ತರ ಜೀವನ ಚರಿತ್ರೆಗಳು, ಅವರು ಹೇಗೆಲ್ಲ ಮಾಡ್ತಾ ಇದ್ದಾರೆ, ಅದರಿಂದ ನಾನು ಐಹಿಕದಲ್ಲಿ ಮುಳುಗ್ತಾ ಇದ್ದೀನಲ್ಲ, ಇದರಿಂದ ಹೊರಗಡೆ ಬರೋದು ಹೇಗೆ ಅನ್ನೋದೆಲ್ಲ ನಮಗೆ ಸ್ವಲ್ಪ ಮಟ್ಟಿಗಾದರೂ ಗೊತ್ತಾಗ್ತಾ ಇದೆ ಅಲ್ವಾ? ಸಮಯದ ಒಂದು ಇಂಪಾರ್ಟೆಂಟ್ ಏನು, ನಾವಿದ್ದಾಗ ಏನು ಮಾಡಬೇಕು, ಇಷ್ಟು ವರ್ಷ ನಾವು ಏನು ಮಾಡ್ತಾ ಇದ್ವೋ ಅದೆಲ್ಲ ನಿಜವಾದ ಸಾಧನೆ, ಈಗ ಏನು ಮಾಡಬೇಕು ಅದು ನಮಗೆ ಗೊತ್ತಾಗ್ತಾ ಇದೆ ಅಂತಂದರೆ ನಿಜವಾಗ್ಲೂ ನಾವು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಅಂತ ಆಯ್ತಾ. ಈಗ ಸಾಧು ಸಂಘ ಅಂದರೆ ಈ ಭಾಗವತನೇ ನಮಗೆ ಸಾಧು ಸಂಘ ಇದು ಸಿಕ್ಕಿದೆ ಅಂತಂದರೆ ಇದು ಐಹಿಕ ಪ್ರಪಂಚದಿಂದ ನಮ್ಮನ್ನು ಹೊರಗಡೆ ತರೋದು ಹೇಗೆ ಅಂತ ಅದು ಹೇಳ್ಕೊಡತ್ತೆ. ಆಮೇಲೆ ಭಗವಂತ, ಭಕ್ತರು ಇವರೆಲ್ಲ ಇರ್ತಾರಲ್ಲ, ಅವರ ಸಂಘ ಹೇಗೆ ಮಾಡಬೇಕು, ಅವ್ರ ಜೊತೆ ನಾವು ಸೇರಿಕೊಂಡಾಗ ನಮ್ಗೆ ಏನೇನೆಲ್ಲ ಸಿಗುತ್ತೆ ಅದೆಲ್ಲ ನಮಗೆ ಗೊತ್ತಾಗುತ್ತೆ. ಮತ್ತು ಭಗವಂತನನ್ನೇ ತನ್ನ ಮಗನಾಗಿ ಪಡೆದಿರುವಂತಹ ಆ ದೇವಹೂತಿ ಏನೆಲ್ಲ ಮಾಡಿದ್ಲು ಸಾಧನೆಗಳು, ಅದರಿಂದ ಏನಾಯಿತು, ಭಗವಂತನೇ ಸ್ವಯಂ ಮುಂದೆ ಬಂದಿದ್ದಾನೆ. ಮತ್ತು ಅವಳ ಐಹಿಕದಲ್ಲಿ ಅಟ್ಯಾಚ್ಮೆಂಟ್ ಇತ್ತಲ್ಲ ಅದನ್ನೆಲ್ಲ ಕಡ್ದು ಹಾಕಿ ಈಗ ಮುಕ್ತಿ ಮಾರ್ಗಕ್ಕೆ ಏನು ಬೇಕೋ ಆ ಒಂದು ಮಾರ್ಗವನ್ನೂ ಕೂಡ ಅವನು ತೋರಿಸ್ತಾ ಇದ್ದಾನಲ್ವ. ಆ ರೀತಿ ಎಲ್ಲ ನಮಗೆ ಸಿಗೋದು ಯಾವಾಗ ಅಂದರೆ ಸಾಧು ಸಂಘದಿಂದ ಅನ್ನೋದು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.